ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಬ್ಜೆಕ್ಟಲ್ಲಿರೋ ಲ್ಯಾಬ್ ಎಕ್ಸ್ಪೆರಿಮೆಂಟ್ನ ಯಾವ ಥರ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ಹೇಳಿಕೊಡ್ತಾ ಇರೋದು ಎಕ್ಸ್ಪೆರಿಮೆಂಟ್ ನಂಬರ್ 9. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕಂಪ್ಯೂಟ್ ಆ್ಯಂಡ್ ವೆರಿಫೈ ದ ಡೆರಿವೇಟಿವ್ ಆಫ್ ದ ಸಮ್ ಆರ್ ಡಿಫರೆನ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಇನ್ ಜಿಯೋಜಿಬ್ರಾ. ಸೊ ಜಿಯೋಜಿಬ್ರಾನ ಯೂಸ್ ಮಾಡಿಕೊಂಡು ಸಮ್ ಆ್ಯಂಡ್ ಡಿಫರೆನ್ಸ್ನ ಡೆರಿವೇಟಿವ್ ಆಫ್ ಸಮ್ ಅಂಡ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಿ ಅದನ್ನ ಥಿಯೋರಿಟಿಕಲ್ ವ್ಯಾಲ್ಯೂಸ್ ಒಟ್ಟಿಗೆ ಕಂಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಟೇಬಲ್ ಇದೆ. ಸೊ ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಜಿ ಆಫ್ ಎಕ್ಸ್. ಇದು ಎರಡನ್ನೂ ಡಿಫ್ರೆನ್ಶಿಯೇಟ್ ಮಾಡಿ ಆ್ಯಡ್ ಮಾಡಿದಾಗ, ಸೊ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಪ್ಲಸ್ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಮ್ಯಾನ್ಯುಲಿ ಎಷ್ಟು ಬರುತ್ತೆ, ಜಿಯೋಜಿಬ್ರಾದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದೇ ರೀತಿ ಡಿಫ್ರೆನ್ಸ್ ಆಫ್ ಡೆರಿವೇಟಿವ್ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 4 ಫಂಕ್ಷನ್ಸ್ ತಗೊಳ್ಳಿ ಅಂತ ಮ್ಯಾನ್ಯುಯಲ್ ಇದೆ. ಸೊ 4 ಫಂಕ್ಷನ್ಸ್ ನಾವು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ನ ತಗೊಳ್ಳೋಣ. ಸೊ ಲೆಟ್ ಮಿ ಟೇಕ್ ದ ಫಸ್ಟ್ ಫಂಕ್ಷನ್ ಆಸ್ ಹಿಯರ್ ಎಕ್ಸ್ ಕ್ಯೂಬ್. ಇಲ್ಲಿ ಟ್ಯಾನ್ ಎಕ್ಸ್ ತಗೊಳ್ಳೋಣ, ಇ ಟು ದ ಪವರ್ ಆಫ್ ಎಕ್ಸ್ ಸೈನ್ ಎಕ್ಸ್, ಯಾವುದೇ ಸ್ಟ್ಯಾಂಡರ್ಡ್ ಫಂಕ್ಷನ್ ತಗೋಬಹುದು. ದೆನ್ ಐ ವಿಲ್ ಟೇಕ್ ಲಾಗ್ ಎಕ್ಸ್, ಹಿಯರ್ ಕಾಸ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಟು ದ ಪವರ್ 5 and let me take secant x. ಓಕೆ, ಸೊ ಮ್ಯಾನ್ಯುಯಲಿ ಆನ್ಸರ್ ಏನು ಬರುತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಬಿಡೋಣ, ಆಮೇಲೆ ಜಿಯೋಜಿಬ್ರಾದಲ್ಲಿ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಸೀರಿಯಲ್ ನಂಬರಿಗೆ ಫಂಕ್ಷನಿನ ವ್ಯಾಲ್ಯೂ ಎಕ್ಸ್ ಕ್ಯೂಬ್ ಇದೆ, ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ವ್ಯಾಲ್ಯೂ ಟ್ಯಾನ್ ಎಕ್ಸ್ ಇದೆ, ಹೌದಾ? ಸೊ ಈಗ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಎರಡೂ ಫಂಕ್ಷನ್ ಆ್ಯಡ್ ಮಾಡಿ ಕೊಟ್ಟರೆ ಅದನ್ನು ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸೊ ದಟ್ ಈಸ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್, ಸಮ್ ರೂಲ್ ಇದು, ಪ್ಲಸ್ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಮಾಡಬೇಕು. ಓಕೆ, ಸೆಕೆಂಡ್ ಫಂಕ್ಷನ್ ಈಸ್ ಜಿ ಆಫ್ ಎಕ್ಸ್. ಸೊ ಹಿಯರ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್, ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ derivative of second function is tan x. Okay, so derivative of x cube is 3x square ಬರುತ್ತೆ, plus derivative of tan x is secant square x ಬರುತ್ತೆ. ಅದನ್ನ ಮ್ಯಾನ್ಯುಯಲಿ ಫೈಂಡ್ ಔಟ್ ಮಾಡಿದ್ದೀನಿ, ಇಲ್ಲಿ ಬರೀತೇನೆ 3x square plus secant square x. ಅದೇ ರೀತಿ ಸೆಕೆಂಡ್ ಒನ್, ಸೊ ಇಲ್ಲಿ y ಅಂತ ಬರ್ಕೊಂಡು ಬಿಡ್ತೀನಿ. y is equal to first function is e to the power of x plus second function is sin x. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x is ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ is e to the power of x, ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ is cos x. ಸೊ e to the power of x plus cos x. ಅದೇ ರೀತಿ ಇಲ್ಲಿ ಲಾಗ್ x plus cos x ಅಂತ ಇದೆ, ಅದು ಮೂರನೇ ಫಂಕ್ಷನ್, ಇಲ್ಲಿ ಬರೀತಾ ಇದ್ದೀನಿ y is equal to log x plus cos x. So derivative of log x is 1 by x, derivative of cos x is minus sin x. So you will get 1 by x minus sin x. ಅದೇ ರೀತಿ ನಾಲ್ಕನೇದು ಮಾಡಿದ್ರೆ derivative of x to the power of 5 is 5x to the power of 4 plus derivative of secant x is secant x into tan x ಅಂತ ಬರುತ್ತೆ. ಓಕೆ, ಅದೇ ರೀತಿ ಡಿಫ್ರೆನ್ಸ್ ಮಾಡಿದಾಗ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇರಬೇಕು, ಕ್ಯಾಲ್ಕುಲೇಷನಿಗೆ ಮಾರ್ಕ್ಸ್ ಇರುತ್ತೆ. ಸೊ ಪ್ಲಸ್ ಬದಲು ಮೈನಸ್ ಬರೆಯೋದು. ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಈಸ್ 3x ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಇಸ್ secant square x. ಸೊ ಡೆರಿವೇಟಿವ್ ಆಫ್ e to the power of x is e to the power of x, ನೆಕ್ಸ್ಟ್ ಮೈನಸ್ ಡೆರಿವೇಟಿವ್ ಆಫ್ sin x is cos x. ನೆಕ್ಸ್ಟ್ ಡೆರಿವೇಟಿವ್ ಆಫ್ log x is 1 by x, ಮೈನಸ್ derivative of cos x is minus sin x ಬರುತ್ತೆ, minus into minus becomes plus sin x. Next derivative of x to the power of 5 is 5x to the power of 4 minus derivative of secant x is secant x into tan x. ಓಕೆ, ಈಗ ಜಿಯೋಜಿಬ್ರಾದಲ್ಲಿ ಈ ಫಂಕ್ಷನ್ಸ್ನ ಡಿಫ್ರೆನ್ಶಿಯೇಟ್ ಮಾಡೋಣ.
ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ಜಿಯೋಜಿಬ್ರಾ. ಸೊ ಜಿಯೋಜಿಬ್ರಾ ಓಪನ್ ಮಾಡಿದ ಮೇಲೆ ಒನ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ನೋಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಸ್ ಫಂಕ್ಷನ್ ಸೆಲೆಕ್ಟ್ ಆಗಿರಬೇಕು, CAS ಅಂತ. ಓಕೆ, ಸೊ ಇದು ಸೆಲೆಕ್ಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನಾನು ಏನು ಮ್ಯಾನ್ಯುಲಲ್ಲಿ 2 ಫಂಕ್ಷನ್ಸ್ ಬರ್ಕೊಂಡಿದ್ನಲ್ಲ, ಆ ಫಂಕ್ಷನ್ನ ತಗೊಂತೀನಿ. ಸೊ ಫಸ್ಟ್ ಫಂಕ್ಷನ್ ಇಸ್ ಎಕ್ಸ್ ಕ್ಯೂಬ್, ಸೆಕೆಂಡ್ ಫಂಕ್ಷನ್ ಇಸ್ tan x, ಅದನ್ನ ಹಾಗೆ ಬರ್ಕೊಂತೀನಿ. ಸೊ f of x is x ಕ್ಯೂಬ್, f of x is equal to x ಕ್ಯೂಬ್ ತಗೋಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಟೆಕ್ಸ್ಟ್ ಇದರಲ್ಲಿ ಕೀಬೋರ್ಡ್ ಅಲ್ಲಿ ಕೆಳಗಡೆ ಕೀಬೋರ್ಡ್ ಕಾಣಿಸ್ತಾ ಇದೆಯಲ್ಲ, 1 2 3 f of x, ಅದರಲ್ಲಿ ಇಲ್ಲಿ ಸೆಕೆಂಡ್ ಫಂಕ್ಷನ್ ತಗೊಂಡ್ರೆ ಪವರ್ ಬರುತ್ತೆ. ಸೊ ಎಕ್ಸ್ ಕ್ಯೂಬ್. ಓಕೆ, ಎಂಟರ್ ಅಂತ ಕೊಡ್ತೀನಿ. ಸೊ ಆ ಕರ್ವ್ ಇಲ್ಲಿ ಪ್ಲಾಟ್ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಏನಿತ್ತು, tan x ಇತ್ತು, ಅದನ್ನ ತಗೊಂತೀನಿ. g of x ಅದು. ಸೊ g of x is equal to tan ಸ್ಪೇಸ್ x, ಎಂಟರ್. ಓಕೆ, ಸೊ ಇದು tan x ಬಂತು. ಈಗ ನನಗೆ ಡೆರಿವೇಟಿವ್ ಆಫ್ f ಪ್ಲಸ್ g ಬೇಕು. ಸೊ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಈಸ್ f ಪ್ಲಸ್ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ g. ಎಂಟರ್ ಮಾಡಿದಾಗ ನಮಗೆ ಡೆರಿವೇಟಿವ್ ಆಫ್ x ಕ್ಯೂಬ್ 3x² ಬರುತ್ತೆ. ಡೆರಿವೇಟಿವ್ ಆಫ್ tan x ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳಿದ್ದೆ, tan ಸ್ಕ್ವೇರ್ x ಪ್ಲಸ್ 1 ಬರುತ್ತೆ. tan ಸ್ಕ್ವೇರ್ x ಪ್ಲಸ್ 1 is secant ಸ್ಕ್ವೇರ್ x. ಓಕೆ, ಸೊ ಇದು ಸಮ್ ಆಯಿತು. ಇದರ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಡೆರಿವೇಟಿವ್ ಆಫ್ ಓಕೆ ಫಸ್ಟ್ ಫಂಕ್ಷನ್ ಮೈನಸ್ ಸೆಕೆಂಡ್ ಫಂಕ್ಷನ್, ಎಂಟರ್ ಅಂತ ಕೊಟ್ರೆ ಸೊ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್ ಸೆಕೆಂಡ್ ಫಂಕ್ಷನ್ ಇಲ್ಲಿಗೆ ಬಂತು. ಆಯ್ತಾ, ಅದನ್ನ ಟೇಬಲ್ ಅಲ್ಲಿ ಬರ್ಕೊಳ್ಳೋದು. ಸೊ ಡೆರಿವೇಟಿವ್ ಆಫ್ ಇಲ್ಲಿ ಫಸ್ಟ್ ಸಮ್. ಸೊ ಸಮ್ ಏನ್ ಬಂದಿದೆ, 3x² ಪ್ಲಸ್ tan ಸ್ಕ್ವೇರ್ x ಪ್ಲಸ್ 1 secant ಸ್ಕ್ವೇರ್ x ಅಂತ ಬರ್ಕೋಬಹುದು. ಡೆರಿವೇಟಿವ್ ಆಫ್ x ಕ್ಯೂಬ್ is 3x², ಡೆರಿವೇಟಿವ್ ಆಫ್ tan x is secant ಸ್ಕ್ವೇರ್ x. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಇಲ್ಲಿ ಫೈಂಡ್ ಔಟ್ ಮಾಡಿದೀರಾ, ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್ ಸೆಕೆಂಡ್ ಫಂಕ್ಷನ್. ಸೊ 3x² ಮೈನಸ್ 3x² ಮೈನಸ್ ಡೆರಿವೇಟಿವ್ ಆಫ್ tan is secant ಸ್ಕ್ವೇರ್ x ಬರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ತಗೋಬೇಕು. ಸೊ ಸೆಕೆಂಡ್ ಫಂಕ್ಷನ್ ಈಸ್ e ಟು ದ ಪವರ್ ಆಫ್ x ಮತ್ತೆ sin x. ಸೊ ಇಲ್ಲೇನ್ ಮಾಡೋಣ ಅಂತ ಹೇಳಿದ್ರೆ, ಫಸ್ಟ್ ಫಂಕ್ಷನಿನ ವ್ಯಾಲ್ಯೂಸ್ ತಗೊಂಡಿದೀವಿ, ಕ್ಲಿಯರ್ ಮಾಡ್ಕೊಂಡು ಬಿಡೋಣ. ಈಗ ಹೊಸದಾಗಿ ಫಂಕ್ಷನ್ x, ಫಂಕ್ಷನ್ ಆಫ್ x ಇಸ್ ಈಕ್ವಲ್ ಟು, ಸೊ ಸೀರಿಯಲ್ ನಂಬರ್ 2 ಅಲ್ಲಿ ಫಸ್ಟ್ ಫಂಕ್ಷನ್ e ಟು ದ ಪವರ್ ಆಫ್ x, ಸೆಕೆಂಡ್ ಫಂಕ್ಷನ್ sin x ಇದೆ. ಸೊ ಇಸ್ ಈಕ್ವಲ್ ಟು e ಟು ದ ಪವರಿಗೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು x, ಎಂಟರ್. ನೆಕ್ಸ್ಟ್ sin x ತಗೋಬೇಕು. g of x is equal to sin ಸ್ಪೇಸ್ x, ಎಂಟರ್. ಎರಡು ಕರ್ವ್ಸ್ ಬಂತು. ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು. ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್, ಎಂಟರ್. ಸೊ ಡೆರಿವೇಟಿವ್ ಆಫ್ e ಟು ದ ಪವರ್ ಆಫ್ x is e ಟು ದ ಪವರ್ ಆಫ್ x, ಡೆರಿವೇಟಿವ್ ಆಫ್ sin x is cos x. ಅದನ್ನ ಇಲ್ಲಿ ಬರ್ಕೊಂಡ್ರೆ ಆಯ್ತು. ಸೊ e ಟು ದ ಪವರ್ ಆಫ್ x ಪ್ಲಸ್ cos x. ನೆಕ್ಸ್ಟ್ ಡಿಫರೆನ್ಸ್ ಮಾಡೋಣ. ಸೊ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಮೈನಸ್ ಸೆಕೆಂಡ್ ಫಂಕ್ಷನ್, ಎಂಟರ್. ಸೊ e ಟು ದ ಪವರ್ ಆಫ್ x ಮೈನಸ್ cos x ಬಂತು, ಅದನ್ನ ಬರ್ಕೊಳ್ಳೋಣ. e ಟು ದ ಪವರ್ ಆಫ್ x ಮೈನಸ್ cos x. ಓಕೆ, ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನನಗೆ ಮ್ಯಾನ್ಯುಯಲಿ ಏನ್ ಫೈಂಡ್ ಔಟ್ ಮಾಡಿದ್ದೀನಿ ಅದೇ ಆನ್ಸರ್ಸ್ ಬರ್ತಾ ಇದೆ ಜಿಯೋಜಿಬ್ರಾದಲ್ಲಿ. ಓಕೆನಾ? ಸೊ ವೆನ್ ವಿ ಆರ್ ಕಂಪೇರಿಂಗ್, ಐ ಆಮ್ ಸೀಯಿಂಗ್ ದಟ್ ವಾಟ್ ಆನ್ಸರ್ ಐ ಆಮ್ ಫೈಂಡಿಂಗ್ ಔಟ್ ಮ್ಯಾನ್ಯುಯಲಿ. ಸೊ ನಾನು ಕ್ಯಾಲ್ಕುಲೇಷನ್ ಮಾಡಿ ಮ್ಯಾನ್ಯುಯಲಿ ಫೈಂಡ್ ಔಟ್ ಮಾಡಿರೋ ಆನ್ಸರು, ಜಿಯೋಜಿಬ್ರಾದಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಿರೋದು ಎರಡು ಸೇಮ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನಾನು ಮೂರನೇ ಫಂಕ್ಷನ್ ಲಾಗ್ ಎಕ್ಸ್ ಕಾಸ್ ಎಕ್ಸ್ ತಗೋಬೇಕು. ಸೊ ಇಲ್ಲಿಗೆ ಸೆಕೆಂಡ್ ಒನ್ ಮುಗೀತು. ಕ್ಲಿಯರ್ ಆಲ್ ಅಂತ ಮಾಡಿ, ಡಿಸ್ಕಾರ್ಡ್ ಅಂತ ಮಾಡಿ. ಸೊ ಲಾಗ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ಸೊ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಅಂತ ತಗೊಳ್ಳಿ. ಸೊ ಇಲ್ಲಿ ಲಾಗ್ ಎಕ್ಸ್ ತಗೊಳ್ಳುವಾಗ ಲಾಗ್ ಎಕ್ಸ್ ಟು ಬೇಸ್ ಇ ತಗೋಬೇಕು. ಸೊ ಬೇಸ್ ಇ, ಇಲ್ಲಿ ಎಕ್ಸ್, ಎಂಟರ್. ನೆಕ್ಸ್ಟ್ we have cos x. So second function is cos x. g of x is equal to cos x. Okay, g of x. ಈಗ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಣ. ಡೆರಿವೇಟಿವ್ f plus g. ಸೊ ಡೆರಿವೇಟಿವ್ ಆಫ್ ಲಾಗ್ x is 1 by x, ಡೆರಿವೇಟಿವ್ ಆಫ್ cos x is minus sin x. ಅದನ್ನ ನೀವು ಇಲ್ಲಿ ಬರ್ಕೊಂತೀರಾ.
1/x minus sin x. You can see ಮ್ಯಾನ್ಯುಯಲ್ ಸೇಮ್ ಆನ್ಸರ್ ಬಂದಿದೆ. ಓಕೆ, ಈಗ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಡೆರಿವೇಟಿವ್ ಸೊ f minus g. ಸೊ 1/x plus sin x ಬಂತು, ಅದನ್ನ ಎಂಟ್ರಿ ಮಾಡ್ಕೊಳ್ಳೋಣ. 1/x plus sin x. Okay, next we shall do fourth one. So fourth one ಏನಿದೆ, x to the power of 5 ಆಮೇಲೆ secant x. ಸೊ ಇದನ್ನ ತೆಗ್ದ್ಬಿಡೋಣ. ಕ್ಲಿಯರ್ ಆಲ್, ಡಿಸ್ಕಾರ್ಡ್. ಸೊ ಫಸ್ಟ್ ಫಂಕ್ಷನ್ is equal to x to the power, so power 5. Second function is equal to secant space x, secant x. Next, derivative of first function plus second function. So derivative of first function 5x to the power of 4 ಬಂದಿದೆ. Derivative of second function sin x by cos square x ಏನು ಬಂದಿದೆ, which is nothing but secant x into tan x ಬರುತ್ತೆ. So 5x to the power 4. Derivative of secant x is secant x into tan x. ನಾನು ಇಲ್ಲಿ ಏನು ಫಂಕ್ಷನ್ಸ್ ಬರ್ಕೊಂಡಿದ್ದೀನಿ ಅದೇ ತಗೋಬೇಕಂತ ಏನೂ ಇಲ್ಲ. ನೀವು ಯಾವುದೇ ಈಸಿ ಇದ್ದ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ತಗೊಂಡ್ರೆ ಆಯ್ತು. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಮಾಡೋಣ. ಡೆರಿವೇಟಿವ್ of first function minus second function. ಸೊ ಮೈನಸ್ ಸೈನ್ ಬರುತ್ತೆ. ಏನು ನಮಗೆ ಪ್ಲಸ್ಸಿಗೆ ಬಂದಿತ್ತು ಅದೇ ಆನ್ಸರ್ ವಿತ್ ಮೈನಸ್ ಸೈನ್. ಸೊ ಇಟ್ ಈಸ್ 5x to the power of 4 minus secant x into tan x. ಸೊ ಈ ರೀತಿಯಲ್ಲಿ ನಾವು ಮ್ಯಾನ್ಯುಯಲಿನೂ ಎರಡು ಫಂಕ್ಷನ್ಸ್ ತಗೊಂಡು ಸಮ್ ಆಫ್ ದ ಡೆರಿವೇಟಿವ್, ಡಿಫರೆನ್ಸ್ ಆಫ್ ದ ಡೆರಿವೇಟಿವ್ನ ಮ್ಯಾನ್ಯುಯಲಿನೂ ಮಾಡ್ಬೋದು, ಜಿಯೋಜಿಬ್ರಾದಲ್ಲಿನೂ ಮಾಡಿ ತೋರಿಸ್ಬೋದು. ಸೊ ಇಲ್ಲಿಗೆ ನಮ್ಮ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು. ಸೊ ಟೇಬಲ್ ಈ ತರ ಕಂಪ್ಲೀಟ್ ಮಾಡ್ಕೊಂತೀರಾ. ಮ್ಯಾನ್ಯುಯಲಿ ನೀವು ಮಾಡುವಾಗ ಈ ತರ ಕ್ಯಾಲ್ಕುಲೇಷನ್ಸ್ನ ಮಾಡಿ ತೋರಿಸಿದ್ರೆ ಆಯಿತು.